ನೋಡ್ಕೊಳ್ಳಿ. ಇಷ್ಟು ನೀಟಾಗಿ ಎಲ್ಲ ಎಡಿಟ್ ಆಕೈತಿ ಗ್ರೂಪ್. ಇಟ್ಟು ಎಡಿಟ್ ಮಾಡ್ಸಕ್ಕೆ ಸಿಕ್ಕಾಪಟ್ಟಿ ಬೇಜಾನ್ ರೊಕ್ಕ ಬೀಳ್ತಾರೆ ಕಂಪ್ಯೂಟರ್ದಲ್ಲಿ. ಅದಕ್ಕೋಸ್ಕರ ನಾನು ಹೇಳಿದ್ದು ಇನ್ನೇನಿಲ್ಲ, ಜಸ್ಟ್ ಫ್ರೆಂಡ್ಸ್ ಜಸ್ಟ್ ಎಡಿಟ್ ಎಲ್ಲ ಮುಕ್ತಾಗಿರುತ್ತೆ. ಇನ್ನೇನಿಲ್ಲ, ಜಸ್ಟ್ ನಾವು ಫೋಟೋವನ್ನು ಸೆಲೆಕ್ಟ್ ಮಾಡಬೇಕು, ಸೇಫ್ನಿ ಹಾಕೊಂಡು ಇಲ್ಲಿ ಏನು ಮಾಡೋಣ, ಇಲ್ಲಿ ಫಸ್ಟ್ ಈಗ ನಿಲ್ಲಿಸ್ಕೊಳ್ಳಿ. ನಿಲ್ಲಿಸ್ಕೊಂಡು ಬಲಗಡೆ ಸರ್ ತರದಗಡೆ ಮೂಲಿಗೆ ಪ್ಲಸ್ ಸೆಕೆಂಡ್ ಎತ್ತರ ಒಂದು ಸೆಪ್ಗಳು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಎರಗಡೆ ಸರ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಸೇಪ್ಸ್ಗಳು ಇವೆಲ್ಲ ಅದಾವು. ಅದ್ರ ಮೇಲ್ಗಡೆ ಸೇಪ್ಸ್ಗಳು ಏನು ಕಾಣುತ್ತೆ ಅಲ್ಲಿ ಪ್ಲಸ್ ಸೆಕೆಂಡ್ ಸೇಪ್ಸ್ ಕಾಣುತ್ತೆ, ಅದ್ರ ಮೇಲ್ಗಡೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಎರಗಡೆ ಸೈಡ್ ಒಂದು ಚೂರಲ್ಲಿ ಸೇಪ್ಸ್ ಆಪ್ಷನ್ ತಗಡೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಫೋಟೋ ಬರ್ತಾವೆ. ಮತ್ತು ತರ ಮೇಲ್ಗಡೆ ಗುಂಡ್ಲೆ ಆಪ್ಷನ್ ಐತಿ, ಅಲೈಟ್ ಮಿಷನ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ದು ಏನೈತಿ ಲೈಟ್ ರೂಮ್ದಲ್ಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ. ನಾನು ಒಂದು ಫೋಟೋ ಯಾವ್ದಾರ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ ಲೈಟ್ ರೂಮ್ದಲ್ಲಿ ಇದ್ದಂಥದ್ದು. ಲೈಟ್ ರೂಮ್ ಬರ್ತೀನಿ, ಲೈಟ್ ರೂಮ್ ಬಂದು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ. ಜೋಡಿ ಇದ್ದಂಥದ್ದು ಒಂದು ಫೋಟೋ, ಇಲ್ಲೇ ಫೋಟೋ ಐತೆ, ಇದೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ. ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಮದುವೆ ಏನು ಮದುವೆ ಮಕ್ಕಳು ಫೋಟೋ ಇರ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಬಲಗಡೆ ಸರ್ ತರ ಮೇಲ್ಗಡೆ ಚಾರ್ಜಿಂಗ್ ಬಾಕ್ಸ್ ತರ ರೈಟ್ ಒಂದು ಪ್ಲಸ್ ಐತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬಂದು ಫೋಟೋ ಸೆಲೆಕ್ಟ್ ಆಯ್ತಿಲ್ಲಿ. ಸೆಲೆಕ್ಟ್ ಆದ್ರೆ ನಾವು ಏನು ಮಾಡೋಂಗಿಲ್ಲ, ಜಸ್ಟ್ ಇಟ್ಟ ಇರಲಿ. ಆನಂತರ ಏನೈತಿ ಬಲಗಡೆ ಸರ್ ತರಗಡೆ ಮೂಲಿಗೆ ಏನೈತಿ ಮತ್ತೆ ಒಂದು ಸೆಪ್ ಪ್ಲಸ್ ಐತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಲೆಟರ್ ಮತ್ತು ಆಪ್ಷನ್ ತಗಡೆ ಇಲ್ಲಿ ಎರಡು ಸರ್ ಮೂಲಿಗೆ ತೋರಿಸೋದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಪೇಜ್ ಏನಾಗುತ್ತೆ ತರ ಮೇಲ್ಗಡೆ ಮತ್ತು ಗುಂಡ್ಲೆ ಆಪ್ಷನ್ ಐತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಗುಂಡ್ಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಕೆ ಹೋಗ್ಬಿಡಿ, ಹೊಳೆ ಹೋಗ್ತೈತೆ ಇಂಗ್ಲೀಷ್ ಅಕ್ಷರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಬರುತ್ತೆ. ಮತ್ತೇನಾಗುತ್ತೆ ಲಾಸ್ಟಿಗೆ ಹೋಗಿ ನಾನು ಲಾಸ್ಟಿಗೆ ಸೇಫ್ ವಿಡಿಯೋಸ್ಗಳು ಈ ರೀತಿ ಸೇಫ್ ವಿಡಿಯೋಸ್ಗಳು ತೊಗೊಂಡಿನಿ. ನಾನು ಒಂದು ಸೇಫ್ ವಿಡಿಯೋ ತೊಗೊಂಡಿನಿ. ಸೇಫ್ ವಿಡಿಯೋ ಈ ವಿಡಿಯೋ ಬೇಕಾ ಫ್ರೆಂಡ್ಸ, ನಮ್ಗೆ ಯಾವ್ದು ಬೇಕು ಅನ್ನೋದು ತೊಗೊಳ್ಬೇಕಾಗೈತಿ. ನಿಮಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತೈತೆ ನೋಡೋಣ. ಓಕೆ, ಇದನ್ನ ತೊಗೊಳ್ಳೋಣ ಫ್ರೆಂಡ್ಸ. ನಾನು ಹೊರಗಡೆ ಬೇಜಾರು ಹಾಕಿದ್ದೀನಿ, ಇವು ಫ್ರೆಂಡ್ಸ ಇವನು ಹಾಕಿದ್ದೀನಿ. ನೋಡ್ಕೊಳ್ಳಿ ಈ ರೀತಿ ನಾವು ನಿಮ್ಗೊಂದು 1-2-3 ಕೊಟ್ಟಿರ್ತೀನಿ, ನಿಮ್ಗೆ ಇಷ್ಟ ಆದಂಥ ಹಾಕೊಳ್ಳಿ ಫ್ರೆಂಡ್ಸ್. ಅವು ಎಲ್ಲಿರ್ತಾವೆ ಅಂತ ಹೇಳ್ತೀನಿ ಮುಂದೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಜಸ್ಟ್ ನಾನು ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ಕೊತೀನಿ, ನೋಡಿ ಪ್ಲೇ ಮಾಡಿದಲ್ಲ ಇದು ಫ್ರೆಂಡ್ಸ್. ಬಲಗಡೆ ಸರ್ ರೈಟ್ ಒಂದು ಪ್ಲಸ್ ಸೆಕೆಂಡ್ ಐತೆ ಮೇಲ್ಗಡೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟು ಬಂದು ಸೆಲೆಕ್ಟ್ ಆಯ್ತು. ಇಲ್ಲಿ ನೋಡ್ಕೊಳ್ಳಿ, ನಮ್ಮ ಫೋಟೋ ಎಡಿಟಿಂಗ್ ಬೇಕಾದ ಮೊದಲು ಮೇನು ಎಷ್ಟು ಕರೆಕ್ಟಾಗಿ ಹಾಕೈತೆ ಅಂತ ನೋಡ್ಕೊಳ್ಳಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಕಡೆ ತಲೆ ಜಕ್ಕೊಂಡಿದ್ದು ಒಂದು ಸ್ವಲ್ಪ ತಲೆ ಜಕ್ಕೊಂಡು ಏನು ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಜೂಮ್ ಕಡಿಮೆ ಮಾಡ್ಕೊಳ್ಳಿ. ವಿಡಿಯೋ ಅನ್ನೋದು ಜೂಮ್ ಕಡಿಮೆ ಮಾಡ್ಕೊಳ್ಳಿ. ಎರಡು ಬಟ್ಟಿ ಜೂಮ್ ಕಡಿಮೆ ಮಾಡಿದ್ರೆ ಎರಡೂ ಹೋಗೈತಿ. ಇದು ಎರಗಡೆ ಸರ್ ತರ ಮೇಲ್ಗಡೆ ಒಂದು ಸ್ಕ್ಯಾನರ್ ಐತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ಸ್ಕ್ಯಾನ್ ಮಾಡಿದ್ರೆ ವಿಡಿಯೋ ಹಾಕಿ ಫ್ರೆಂಡ್ಸ್. ಹಿಂಗೆ ಮಾಡ್ಕೊಂಡು ಜೂಮ್ ಕಡಿಮೆ ಆಯಿತು. ಜೂಮ್ ಕಡಿಮೆ ಆದರೆ ಏನಾಗೈತಿ, ವಾಪಸ್ಸು ಏನು ಮಾಡೋಣ, ಒಂದು ಸ್ವಲ್ಪ ಜೂಮ್ ಹೆಚ್ಚಬೇಕು ಫ್ರೆಂಡ್ಸ್. ನಾನು ಪ್ಲೀಸ್ ಆಟೋ ಬರ್ತೀನಿ. ಇಷ್ಟ ಆಯಿತು. ಇಷ್ಟ ಆದರೆ ನಾವು ಏನಾಕೈತಿ ಫುಲ್ ಎಲ್ಲಿತ್ತು ನೋಡ್ಕೊಳ್ಳಿ. ಇಷ್ಟು ಫುಲ್ ಐತಿ. ಫುಲ್ ತಂದ್ರೆ ಇಲ್ಲಿ ಏನು ಮಾಡ್ಕೊಳ್ಳಿ, ಈ ವಿಡಿಯೋ ಅನ್ನೋದು ಕಟ್ ಮಾಡ್ಕೊಬೇಕು. ವಿಡಿಯೋ ಮೇಲೆ ಲೇಯರ್ ಮೇಲೆ ಕ್ಲಿಕ್ ಐತಿ. ಎರಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಎರಗಡೆ ಸೈಡ್ ಒಂದು ಚೂರು ಒಂದು ಕಾಟಮೀಟರ್ ಐತಿ ತೋರ್ಸತ್ತೆ ನೋಡ್ಕೊಳ್ಳಿ. ಅದ್ರ ಬಜುಕ್ನ ಇಲ್ಲಿ ಐತಿ ನೋಡ್ಕೊಳ್ಳಿ. 2 ಕಾಟಮೀಟರ್ ಇದ್ದು ಅದ್ರ ಬಜುಕ್ನ ಐತಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಈ ಕಡೆ ಟು ಕಟ್ ಆಗೈತೆ ಫಸ್ಟ್ ಅದು. ಹೊಳ್ಳಿ ಇಲ್ಲಿ ವಾಪಸ್ ಇಲ್ಲಿ ಬಂದು ಇಲ್ಲಿ ತೋರ್ಸತ್ತೆ ಮತ್ತೆ ಅದ್ರ ಮೇಲೆ ಇಲ್ಲಿ ಆಪ್ಷನ್ ಐತೆ ನೋಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಇಲ್ಲಿ ಬರ್ತೈತೆ ಅದು. ಬಂತಲ್ಲ, ಬಂದ್ರೆ ನಾವು ಏನು ಮಾಡ್ಬೇಕು ಫ್ರೆಂಡ್ಸ್, ಇನ್ನು ಇಲ್ಲಿ ಎಲ್ಲಿ ತಾಕೈತಿ ವಿಡಿಯೋಸು ಕರೆಕ್ಟಾಗಿ ಇಟ್ಕೊಳ್ಳಿ. ನಮಗೇನು ಬೇಕಾ ಇಲ್ಲಿ ಬೇಜಾನ್ ಅಂದರೆ ನಮಗೆ ಸಾಕಾಯ ಒಂದು ಚೂರು ಸಾಕು ಇಟ್ಕೊಂಡು ಏನಕ್ಕೈತಿ ಒಂದು ಸ್ವಲ್ಪ ಲೇಯರ್ ಒಂದು ಸ್ವಲ್ಪ ಬ್ಯಾಕ್ ಬರೋಣ. ಎಲ್ಲಿ ಐತಿ ನೋಡ್ಕೊಂಡು ಕಟ್ ಪೀಸ್ ಮಾಡ್ಕೊಂಡ್ಬಿಡೋಣ. ಇಲ್ಲಿಗೆ ಐತಿ. ಇಲ್ಲಿಗಿದ್ರೆ ಒಂದು ಸ್ವಲ್ಪ ಇಲ್ಲಿ ನೋಡ್ಕೊಳ್ಳಿ ಪ್ಲೀಸ್. ಇಷ್ಟು ಇಟ್ಕೊಂಡು ಕಟ್ ಮಾಡ್ಕೊಂಬಿಡಿ. ಈ ಕಡೆದನ್ನು ಕಟ್ ಮಾಡ್ಕೊಂಡು ಈ ಕಡೆ ಎಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಆಯಿತು ವಿಡಿಯೋ ನಮ್ಮದು. ಆನಂತರ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಲಗಡೆ ಸರ್ ತರ ತೆಗಡೆ ಎಫೆಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಯಾಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಒಂದು ಗೊಂಬಿದು ಕರಿಕಲರ್ ಗೊಂಬಿ ಐತಿ, ಗ್ರೀನ್ ಸ್ಕ್ರೀನ್ ಬಣ್ಣ ಹೋಗೋದು ಬರೋದು ಮಾಡುತ್ತೆ. ಅದ್ರ ಮೇಲೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೆಟ್ಟಿಂಗ್ ಅಂತ ಆಪ್ಷನ್ ಫಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಸೆಕೆಂಡ್ ಮೇಲೆ ಈ ರೀತಿ ಬರ್ತೈತೆ ಫ್ರೆಂಡ್ಸ್. ನೋಡ್ಕೊಳ್ಳಿ ಈ ರೀತಿ ಬರ್ತೈತಿ. ಇಲ್ಲಿ ತರ ತೆಗಡೆ ಬಲಗಡೆ ಸರ್ ತರ ತೆಗಡೆ ಒಂದು ಡಿಲೀಟ್ ಬಾಕ್ಸ್ ಐತೆ, ಅದ್ರ ಬಾಜುಕ ತೆಗಡೆ ಗ್ರೀನ್ ಸ್ಕ್ರೀನ್ ಒಂದು ವಿಡಿಯೋ ಅದು ಅಂದ್ರೆ ಬಾಕ್ಸ್ ಐತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಕರಿಕಲರ್ ಸೆಲೆಕ್ಟ್ ಮಾಡ್ಕೊತೀನಿ ನಾನು. ಆಟೋಮೆಟಿಕ್ ಹೋಯ್ತು. ಈ ಒಣ್ಣೆ ಗೆರೆ ಅನ್ನೋದು ಎರಗಡೆ ಸರ್ ಸರ್ಸ್ಕೊಳ್ಳಿ. ಈ ರೀತಿ ಪೂರ ಬ್ಲ್ಯಾಕ್ ಅನ್ನೋದು ಪೂರ ಗೆರೆ ಹೋಗ್ತದ. ಈ ಪೂರ ಗೆರೆ ಹೋದ್ರೆ ಫ್ರೆಂಡ್ಸ್ ಕರಿಕಲರ್ ಒಂದು ಪೂರ ಹೋದ್ರೆ ಏನಕ್ಕೈತಿ, ಹೊಳಿ ಬ್ಯಾಕ್ ಬಂದು ಒಂದು ಸ್ವಲ್ಪ 2 ಬಟ್ಟಿಲಿ ಟಚ್ ಮಾಡ್ಕೊಳ್ಳಿ ಪ್ಲೀಸ್. ಇಲ್ಲಿ 2 ಬಟ್ಟಿಲಿ ಇಲ್ಲಿ ಮೇಲೆ ಸ್ಕ್ಯಾನರ್ ಮೇಲೆ ಕ್ಲಿಕ್ ಮಾಡ್ಕೊಂಡು 2 ಬಟ್ಟಿಲಿ ಜೂಮ್ ಮಾಡ್ಕೊಳ್ಳಿ. ಈ ರೀತಿ ಜೂಮ್ ಮಾಡ್ಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ. ಫೋಟೋ ಮೇಲೆ ಕರೆಕ್ಟಾಗಿ ಇಟ್ಕೊಂಡು ಈಗ ಏನು ಮಾಡ್ಕೋಬೇಕು, ಇಲ್ಲಿ ಎರಗಡೆ ಸೈಡ್ ಫೋಟೋಸು ವಿಡಿಯೋಸು ಎರಡು ಲೇಯರ್ ಕಾಣತ್ತ ನೋಡ್ಕೊಳ್ಳಿ. ಎರಗಡೆ ಸೈಡ್ ತೋರಿಸ್ತಾನೆ ಒಂದು ಮಾರ್ಕ್ ಹಾಕಿ ನೋಡ್ಕೊಳ್ಳಿ. ಇಲ್ಲಿ ಹೋಯ್ತು ಹಿಡ್ಕೊಂಡಿತ್ತು, ಇವ್ನು ಎರಡನ್ನೂ ಮಾರ್ಕ್ ಹಾಕೋಬೇಕು. ಇಲ್ಲಿ ಮಾರ್ಕ್ ಹಾಕಿ ಹೋಯ್ತು ಹಿಡ್ಕೊಂಡಿತ್ತು. ಆನಂತರ ಬಲಗಡೆ ಸೈಡ್ ತಾರೆ ಮೇಲ್ಗಡೆ ಏನಾಗುತ್ತೆ ಡಿಲೀಟ್ ಬಾಕ್ಸು ಚೌಕ್ ಬಾಕ್ಸ್ 3 ಕಾಣತ್ತವು. ಇದರೊಳಗೆ ಯಾವುದೋ ಚೌಕ್ ಬಾಕ್ಸ್ ಒಳಗೆ 3 ನಡೆಯೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ. ಆಟೋಮೆಟಿಕ್ ನೋಡ್ಕೊಳ್ಳಿ ಸೇಪ್ಸ್ ಒಳಗೆ ಆ್ಯಡ್ ಆಯಿತು. ಸೇಪ್ಸ್ ಒಳಗೆ ಆ್ಯಡ್ ಆಗಿ ಒಂದು ಗ್ರೂಪ್ ಆಯಿತು. ಅದು ಒಂದು ಕೆಂಪು ಕಲರ್ ಗ್ರೂಪ್ ಆಯಿತು ಲೇಯರ್ ಅನ್ನೋದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ತರ ತೆಗೆದು ನೋಡ್ಕೊಳ್ಳಿ. ನೋಡಿ ಸೆಂಟ್ರು ಎಡಿಟ್ ಗ್ರೂಪ್ ಅಂತ ಹೇಳಿ ನೋಡ್ಕೊಳ್ಳಿ ತೋರ್ಸತ್ತಿನ ತರ ತೆಗೆದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಫೋಟೋ ಅನ್ನೋದು ಜೂಮ್ ಮಾಡ್ಕೋಬೇಕೈತೆ ನೋಡ್ಕೊಳ್ಳಿ. 2 ಬಿಟ್ಟಿಲಿ ಈ ರೀತಿ ಫೋಟೋ ಅನ್ನೋದು ಜೂಮ್ ಮಾಡ್ಕೋತೇನೆ ನಾನು. ನೋಡ್ಕೊಳ್ಳಿ ಫೋಟೋ ಅನ್ನೋದು ಜೂಮ್ ಮಾಡ್ಕೊಂಡೆ. ಇಷ್ಟು ಕರೆಕ್ಟಾಗಿ ನೀಟಾಗಿ ಫೋಟೋ ಜೂಮ್ ಮಾಡ್ಕೊಳ್ಳಿ. ರೋಟೇಟ್ ಆಗ್ಬೇಕಾದ್ರೆ ಎರಗಡೆ ಸೈಡ್ ನೋಡ್ಕೊಳ್ಳಿ. ತರ ತೆಗಡೆ ಮೂವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಲಗಡೆ ಸೈಡ್ 2 ಮೇಲೆ ಕ್ಲಿಕ್ ಮಾಡ್ಕೊಂಡು ತರ ತೆಗಡೆ ಈ ರೀತಿ ರೋಟೇಟ್ ಮಾಡ್ಕೊಳ್ಳಿ. ರೋಟೇಟ್ ಮಾಡ್ಕೊಂಡು ಎಷ್ಟು ಬೇಕಾದ್ರೆ ಸರ್ಸ್ಕೊಂಡು ಇಟ್ಕೊಳ್ಳಿ ಫ್ರೆಂಡ್ಸ್. ಇಷ್ಟುಕೊಂಡು ಆ ನಂತರ ನಾವೇನಕ್ಕೈತಿ ವಾಪಸ್ಸು ಎರಗಡೆ ಸೈಡ್ ತರ ಮೇಲ್ಗಡೆ ನ್ಯೂ ಪ್ರಾಜೆಕ್ಟ್ 5 ಅಂತ ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ವಾಪಸ್ ಬ್ಯಾಕ್ ಬರ್ತೈತಿ. ಬ್ಯಾಕ್ ಮಾಡ್ಕೊಂಡು ಏನಕ್ಕೈತಿ ಈ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡ್ಕೊಳ್ಳಿ, ಎರಗಡೆ ಸೈಡ್ ತರ ತೆಗಡೆ ಮೂವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ಬಲಗಡೆ ಸೈಡ್ 3 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತರ ತೆಗಡೆ ಇಲ್ಲಿ ಏನು ಮಾಡ್ಕೊಬೇಕು, ಜೂಮ್ ಕಡಿಮೆ ಮಾಡ್ಕೊಳ್ಬೇಕು. ಇಷ್ಟ ಜೂಮ್ ಕಡಿಮೆ ಮಾಡ್ಕೊಂಡು ಇಲ್ಲಿ ಬಲಗಡೆ ಸೈಡ್ 1 ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ತಂದು ಇಲ್ಲಿ ಇಟ್ಕೊಳ್ಬೇಕಾಗೈತಿ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಜೂಮ್ ಕಡಿಮೆ ಮಾಡ್ಕೊಳ್ಳೋಣ. ಇಷ್ಟು ಇಟ್ಕೊಳ್ಳಿ ಫ್ರೆಂಡ್ಸ. ಕರೆಕ್ಟಾಗಿ ನೋಡ್ಕೊಳ್ಳಿ ತೋರ್ಸಾತೀನಿ. ಇಟ್ಕೊಳ್ಳಿ. ಇಟ್ಟೆಲ್ಲ ಇಟ್ಕೊಂಡು ಕೂಡ ನಾವು ಏನಕ್ಕೈತಿ ಫ್ರೆಂಡ್ಸ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಷ್ಟೆಲ್ಲ ಕರೆಕ್ಟಾಗಿ ಆಯಿತು ನೋಡ್ಕೊಳ್ಳಿ ಫ್ರೆಂಡ್ಸ. ನೋಡ್ಕೊಂಡು ಅದಾದ ನಂತರ ಏನಕ್ಕೈತಿ ಒಂದು ಸ್ವಲ್ಪ ಕಟ್ಟಿಕಾರ ಬಂಧುಗಳು ಐತಿಲ್ಲ, ಕಟ್ಟಿಕಾರ ಬಂಧುಗಳ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಸ್ವಲ್ಪ ಸರ್ಸ್ಕೊಳ್ಳಿ. ಒಂದು ಸ್ವಲ್ಪ
ತರಿಸ್ಕೊಂಡು ಈ ವಿಡಿಯೋದು ಗ್ರೂಪ್ ಏನೈತೆ ವಿಡಿಯೋ ಗ್ರೂಪು ಒಂದು ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ಓಕೆ, ಜೂಮ್ ಮಾಡ್ಕೊಳ್ಳಿ. ಜೂಮ್ ಆಯ್ತಲ್ಲ, ಜಸ್ಟು ಜೂಮ್ ಆದರೆ ವಿವಾಹ ಸ್ಥಳ ಏನೈತೆ ವಿವಾಹ ಸ್ಥಳ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂಚೂರು ಮೇಲೆ ಎತ್ತುಕೊಳ್ಳಿ. ಇಷ್ಟ ಈ ವರ್ಣ ಸಮಗ್ರ ಐತಲೆ ಅದ್ರ ಒಂದು ಸ್ವಲ್ಪ ಮೇಲೆ ಎತ್ತುಕೊಳ್ಳಿ. ಎಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಹಾಕೋ. ಈ ಕಟ್ಟಿಕರ್ ಬಂಧುಗಳು ಏನೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಸ್ವಲ್ಪ ಜೂಮ್ ಕಡಿಮೆ ಮಾಡ್ಕೊಳ್ಳಿ. ಅದನ್ನ ಈ ರೀತಿ ಜೂಮ್ ಕಡಿಮೆ ಮಾಡ್ಕೊಳ್ಳಿ. ಓಕೆ, ಗುಡ್ ಫ್ರೆಂಡ್ಸ್. ಇಷ್ಟೇ ಎಡಿಟ್ ಮಾಡೋದು ಫ್ರೆಂಡ್ಸ್, ಮತ್ತೇನಿಲ್ಲ. ಇದೇನು ಮಾಡ್ಕೊಳ್ಳಿ, ಗ್ರೂಪ್ ಒಂದು ಒಂಚೂರು ಮೇಲೆ ಎತ್ತುಕೊಳ್ಳಿ. ಒಂಚೂರು ಇಲ್ಲ ಜೂಮ್ ಮಾಡ್ಕೊಳ್ಳಿ ಒಂಚೂರು. ಓಕೆ, ಕರೆಕ್ಟಾಗಿ ಕಟ್ ಕಾಣಬಾರ್ದು, ಅದಕ್ಕೋಸ್ಕರ ಇಷ್ಟ ಆಯಿತು. ನೀವು ಇಷ್ಟ ಇಟ್ಕೋದನ್ನ ಇಟ್ಕೋಬೋದು ಫ್ರೆಂಡ್ಸ್. ನಿಮ್ಗೆ ಏನಾದ್ರು ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ತಳಗಡೆ ನೋಡಿಸಿದ್ರೆ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಏನೋ ಬಾರ್ಡರ್ ಹಾಕೋತೀನಿ ಅಂದರೆ ಇಲ್ಲಿ ನೋಡ್ಕೊಳ್ಳಿ. ಬಾರ್ಡರ್ ಈ ರೀತಿ ಬಾರ್ಡರ್ ಹಾಕೋತೀನಿ ಅಂದ್ರೆ ಒಂದು ಸ್ವಲ್ಪ ಬ್ಲ್ಯಾಕ್ ಬಾರ್ಡರ್ ಹಾಕೋದ್ರೆ ಚೆನ್ನಾಗಿ ಅನಿಸ್ತೈತಿ. ಬಟ್ ನೋಡ್ಕೊಳ್ಳಿ, ಯಾವುದೂ ಸೆಲೆಕ್ಟ್ ಆಗ್ತಾ ಇಲ್ಲ. ಚೆನ್ನಾಗಿ ಒಂದು ಪಾಯಿಂಟ್ ಇಟ್ಕೊಂಡ್ರೆ ನೋಡೋಣ. ಈ ರೀತಿ ಇಟ್ಕೊಂಡು ನಮ್ಗೆ ಅದು ಯಾವ ಚೆನ್ನಾಗಿ ಅನಿಸೋಲ್ಲ, ನಾನು ತೆಗೆದು ಬಿಡೋಣ. ಅದನ್ನ ಬೆಸ್ಟ್ ಆಗ್ತೈತಿ ಇದು. ಇಷ್ಟೇ, ಇಷ್ಟೆಲ್ಲ ಹಾಕೊಂಡು ಎಷ್ಟು ಚೆನ್ನಾಗಿ ಕಾಣಕೈತಿ ಫ್ರೆಂಡ್ಸ್. ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತಗಡೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಯಾಡ್ ಎಫೆಕ್ಟ್ ಐತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಏನು ಮಾಡ್ಬೇಕು, ಇಲ್ಲಿ ಲೈಟಿಂಗ್ಸ್ ಏನೈತಿಲ್ಲ ಒಂದು ಸ್ವಲ್ಪ ಕಲರ್ಸ್ ಇದೊಂದು ಎಫೆಕ್ಟ್ ಕೊಟ್ಟು ಏನು ಮಾಡ್ಕೊಂಡು ಒಂದು ಸ್ವಲ್ಪ ವೇಟ್ ಆಕೈತಿ. ಎಕ್ಸ್ಟ್ರಾ ಹಿಡಿದೈತಿ ಇದನ್ನ ಎಫೆಕ್ಟ್ಗಳು ಹಾಕೊಂಡು ಕೂಡ ಎಲ್ಲಾನು ಒಂದು ಸ್ವಲ್ಪ ಕಲರ್ಸ್ ಕೊಡಿ. ಫೋಟೋಸನ್ನು ಕಲರ್ಸ್ ಕೊಟ್ಟು ಅಡ್ಡೆಲ್ಲಿ ಏರಿ ಒಂದು 1.25 ಸರಿಸಿನ ಕರೆಕ್ಟಾಗಿ ಆಯಿತು. ಇನ್ನೇನಿಲ್ಲ, ಇನ್ನು ಡೌನ್ಲೋಡ್ ಮಾಡ್ಕೋದು ಅಷ್ಟೇ ಕರ್ತೇವೆ ಫ್ರೆಂಡ್ಸ್. ಜಸ್ಟು ಡೌನ್ಲೋಡ್ ಮಾಡ್ಕೋದು ಅಷ್ಟೇ ಕರ್ತೇವೆ ಫ್ರೆಂಡ್ಸ್. ಬೆಸ್ಟ್ ಆಯಿತು. ಎಡಿಟ್ ಅನ್ನೋದು ಇದು ದಿನಾಂಕ ಅನ್ನೋದು ಒಂದು ಸ್ವಲ್ಪ ಪೂರ ಬ್ಲ್ಯಾಕ್ ಹಾಕೊಂಡು ನೋಡೋಣ. ಪಟ್ಟಿ ಅನ್ನೋದು ಈ ಇದ್ರ ಕಲರ್ ಪಟ್ಟಿ ಇಲ್ಲ, ಪಟ್ಟಿ ತೊಗೊಂಡಿನಿ. ಆ ಪಟ್ಟಿ ಅನ್ನೋದು ಬಿಳಿ ಕಲರ್ ಹಾಕೊಂಡು ನೋಡೋಣ ಫ್ರೆಂಡ್ಸ್. ಬಿಳಿ ಕಲರ್ ಚೆನ್ನಾಗಿಲ್ಲ, ಯೆಲ್ಲೋ ಕಲರ್ ಚೆನ್ನಾಗಿ ಹಾಕೈತಿ. ಯೆಲ್ಲೋ ಕಲರ್ ಹಾಕೋಣ ಫ್ರೆಂಡ್ಸ್. ಬೆಸ್ಟ್ ಬಂತು. ಎಷ್ಟು ಚೆನ್ನಾಗಿತ್ತು ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟು ನೀಟಾಗೆಲ್ಲ ಎಡಿಟ್ ಐತಿ, ಬೆಸ್ಟ್ ಐತಿ. ಇದೇ ರೀತಿನೇ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ಟೂಲ್ ಅನ್ಕೋತಾನೆ ಫ್ರೆಂಡ್ಸ್. ಮುಂದೆ ಸಿಗ್ತಾನಂತ ಹಾಗೆ ಡೌನ್ಲೋಡ್ ಮಾಡ್ಕೋದು ಯಾವ ರೀತಿ ಫೋಟೋ ಒಟ್ಟು ಅನ್ನೋದು ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಇಟ್ಟು ಹೋಗ್ಬಿಡಿ. ಇಲ್ಲಿ ಪೂರ ತೊಗೊಂಡು ಅದನ್ನು ಇಷ್ಟು ಇಟ್ಕೊಳ್ಳಿ. ಇಟ್ಕೊಂಡು ತಾರೆ ಮೇಲ್ಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಪಿಜ್ಜಾ ಒಂದು ಸ್ವಲ್ಪ ಇಟ್ಕೊಳ್ಳಿ. ಇಷ್ಟು ಇಟ್ಕೊಳ್ಳಿ. ಇಟ್ಕೊಂಡು ವಿಡಿಯೋ ಅನ್ನೋದು ಕಟ್ ಮಾಡಿ ತಗೊಳ್ಳಿ. ಒಂದು ಸ್ವಲ್ಪ ಇಷ್ಟು ಇಟ್ಕೊಂಡು ಆದ ನಂತರ ಇಲ್ಲಿ ತಾರ ಮೇಲ್ಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಮೂಲಿಗೆ ಒಂದು ಏರೋ ಮಾರ್ಕ್ ಐತಿ, ಇದು ಮೂಲಿ ಕಡೆ ಏರೋ ಮಾರ್ಕ್ ಐತಿಲ್ಲ ತಾರ ಮೇಲ್ಗಡೆ. ಆ ಡೌನ್ಲೋಡ್ ಹೆಂಗೆ ವಿಡಿಯೋ ಮಾಡ್ತಿಲ್ಲ ಅದೇ ರೀತಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಲಾಸ್ಟ್ನೇ ಎಕ್ಸಾಮಲ್ ಐತಿ. ಎಕ್ಸಾಮಲ್ ಮೇಲ್ಗಡೆ ಪೇಜ್ ಅನ್ನೋದು ಐತಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಪೇಜ್ ಮ್ಯಾಗ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 2 ಸರಿ ಕ್ಲಿಕ್ ಮಾಡ್ಕೊತೀನಿ, ಆಟೋಮೆಟಿಕ್ ಡೌನ್ಲೋಡ್ ಆಗೈತಿ. ಅದ್ರ ಮೇಲೆ 2 ಸರಿ ಕ್ಲಿಕ್ ಮಾಡ್ಕೊಂಡು ಆಟೋಮೆಟಿಕ್ ಈ ರೀತಿ ಡೌನ್ಲೋಡ್ ಆಗೈತೆ ಫ್ರೆಂಡ್ಸ್. ತೋರಿಸ್ತೀನಿ ನೋಡ್ಕೊಂಡು ಡೌನ್ಲೋಡ್ ಆಗಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಷ್ಟು ನೀಟಾಗಿ ಎಡಿಟ್ ಐತೆ ಅಂತ ಇಲ್ಲಿ ಸೇವ್ ಐತೆ. ತರತಾಗಡೆ ವಿಡಿಯೋ ಹೆಂಗೆ ಸೇವ್ ಮಾಡ್ತಾರೆ ಅದೇ ರೀತಿ ಸೇವ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ಗ್ಯಾಲರಿಯಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಫ್ರೆಂಡ್ಸ, ಇಲ್ಲಿ ಗ್ಯಾಲರಿಯಲ್ಲಿ ತೋರಿಸ್ತೀನಿ, ಬಂದು ನೋಡ್ಕೊಳ್ಳಿ. ಏನು ಬ್ರೂ ಇದು ಕ್ರೇಜಿ. ಇದು ನಿಮಗೆ ಪ್ರಿಂಟಿಂಗ್ ತೆಗಿಯೋಕ್ಕಾಗಲ್ಲ ಫ್ರೆಂಡ್ಸ. ನೋಡ್ಕೊಳ್ಳಿ ಎಷ್ಟು ನೀಟಾಗಿ ಎಷ್ಟು ಎಡಿಟ್ ಅಂತ ಫ್ರೆಂಡ್ಸ. ನೋಡ್ಕೊಳ್ಳಿ ಎಷ್ಟು ಜೂಮ್ ಮಾಡಿದ್ರು ಅಕ್ಷರ ಹೊಡೆಯೋದಿಲ್ಲ. ಇದು ಫೋಟೋನು ಹೊಡೆಯಂಗಿಲ್ಲ ಫ್ರೆಂಡ್ಸ್. ಆ ರೇಂಜ್ಗೆ ಎಡಿಟ್ ಐತೆ ಫ್ರೆಂಡ್ಸ್. ಇದು ಪ್ರಿಂಟಿಂಗ್ ಅಂದ್ರೆ ಬೆಸ್ಟ್ ಹೋಗ್ತದೆ ಫ್ರೆಂಡ್ಸ್. ಇದು ಯಾರು ಮಾಡಿದ್ರೆ ಗ್ರೂ ಅಂತೈತಿ. ಸದಾ ತೋರಿಸಿರೋ ಫುಲ್ ಹೆವಿ ಆಕೈತಿ. ಥ್ಯಾಂಕ್ ಯು ಫ್ರೆಂಡ್ಸ್. ಅಡ್ಡು ಹಾಕಿದ್ದಾನೆ ಫ್ರೆಂಡ್ಸ್. ಮುಂದೆ ಸಿಗ್ತಂತ ಅಲ್ಲಿ ಸಮಜ್ ಫ್ರೆಂಡ್ಸ್. ಇದೇ ರೀತಿ ಟೆಲಿಗ್ರಾಮ್ದು ಎಲ್ಲ ನನ್ನ ಚಾನಲ್ಗೂ ಹೇಗೆ ಬರ್ಬೇಕಂತ ತಿಳಿಸ್ತೀನಿ. ನಾನು ನೋಡುವಂಥ ವಿಡಿಯೋ ಕೆಳಗಡೆ ಒಂದೇದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಐತಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಚಾನಲ್ ಬರ್ಬೋದು. ಅದು ಒಂದ್ಸಲ ಇರೋರ್ಲೈತೆ ತೋರಿಸ್ತಾನೆ. ಆ ಕಾರಣದಾಗ ಟೆಲಿಗ್ರಾಮ್ ನಿಮ್ಮ ಮೊಬೈಲಲ್ಲಿ ಓಪನ್ ಮಾಡ್ಕೊಂಡು ಇಲ್ಲಿ ತಂಗಾಳಿ ಎಡಿಟ್ ಅನ್ನು ಸರ್ಚ್ ಮಾಡ್ಕೊಳ್ಳಿ. ಈ ರೀತಿ ತಂಗಾಳಿ ಎಡಿಟಿಂಗ್ ಮಾಡಕ್ಕೆ ಎಡಿಟಿಂಗ್ ಕಮೆಂಟ್ ಒಂದು ಬರ್ತೈತೆ, ಅದನ್ನು ತಗೋಬಿಟ್ಟು ತಂಗಾಳಿ ಎಡಿಟ್ ಅನ್ನೋದು ಏನೈತೆ ಬ್ಲ್ಯಾಕ್ ಕಲರ್ DP ಫಸ್ಟಿಗೆ 2452 ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತಳೆ ಜಾಯ್ನಿಂಗ್ ಇರುತ್ತೆ ಫ್ರೆಂಡ್ಸ್. ಜಾಯ್ನ್ ಆಗಿ ನಮ್ಮ ಬ್ರದರ್ಸ್ ನಾನು ವೀಡಿಯೋಸ್ ಹಾಕ್ಲಿಕ್ಕೆ ನಮ್ಮ ಬ್ರದರ್ ಆಗ್ಯಾನ. ಹಾಗೆ ಈ ರೀತಿ ಅವಿಪ್ಲರ್ ಟೆಂಪ್ಲೇಟ್ಸ್ ಇರ್ತಾವೆ, ಎಲ್ಲ ನಿಮಗೆ ಅವೈಲೇಬಲ್ ಇರ್ತದೆ ಫ್ರೆಂಡ್ಸ್. ನಿಮ್ಗೆ ಅಲರ್ಟ್ ಮಿಷನ್ ಇಲ್ಲೇ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಲರ್ಟ್ ಮಿಷನ್ ಅಪ್ಲಿಕ್ ಜಸ್ಟ್ ಅದನ್ನು ತಗೊಳ್ಳಿ. ನಾನು ಎಕ್ಸಾಮಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಇಲ್ಲೇ ಕೊಟ್ಟಿರ್ತೀನಿ ವಿಡಿಯೋ ಹಾಕಿದ್ದು ಸರ್. ನಾನು ಎಕ್ಸಾಮಲ್ಲಿ ಕೊಟ್ಟಿರ್ತೀನಿ. ಇಲ್ಲೇ ವಿಡಿಯೋ ಯಾವತ್ತು ಹಾಕ್ತೀನೋ ಅದೇ ಎಕ್ಸಾಮಲ್ಲಿ ಕೊಟ್ಟಿರ್ತೀನಿ. ಬಟ್ ನೀವು ಇಲ್ಲಿ ತೊಗೊಂಡಿರ್ತೀವಿ. ನೀವು ನೋಡುವಂಥ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಆಲ್ ಮೆಟೀರಿಯಲ್ಸ್ ಒಳಗೆ ಹೋದ್ರೆ ಬ್ಯಾಕ್ಗ್ರೌಂಡ್ ಸಿಗ್ತಾವೆ. ಗೊತ್ತೈತೆ ಫ್ರೆಂಡ್ಸ್. ಆಲ್ ಮೆಟೀರಿಯಲ್ಸ್ ಒಳಗೆ ಬ್ಯಾಕ್ಗ್ರೌಂಡ್ ಸಿಗ್ತಾವೆ. ಆನಂತರ ಫಾಂಟ್ಸು ಇದೆ ಇಂಪ್ರಾಗದ ಫ್ರೆಂಡ್ಸ್. ಆ ಚಾನಲ್ದಲ್ಲಿದ್ದಾವೆ. ಹುಡ್ಕೊಂಡು ಹೋಗಿ ಫ್ರೆಂಡ್ಸ್. ಹುಡ್ಕೊಂಡು ಹೋಗಿ ಒಂದು ಸ್ವಲ್ಪ ತೊಗೊಳ್ಳಿ ಫ್ರೆಂಡ್ಸ್. ಮತ್ತೇನಿಲ್ಲ ತೊಗೊಂಡ್ರೆ ನಿಮ್ಗೆ ಒಟ್ಟು ಒಳ್ಳೆಯದು ಫ್ರೆಂಡ್ಸ್. ಕನ್ನಡ ಫಾಂಟ್ಸ್ ಇಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್. ತೋರಿಸ್ತೀನಿ ಎಷ್ಟನೇ ಡೇಟ್ ಅಂತ ತೋರಿಸ್ತೀನಿ. ಆಗಸ್ಟ್ 23 ಕನ್ನಡ ಫಾಂಟ್ಸ್ ಅದಾವೆ. ಯಾವ ಬೇಕು ಅಂತ ತೊಗೊಳ್ಳಿ ಫ್ರೆಂಡ್ಸ್. ಮತ್ತೇನಿಲ್ಲ ನಿಮ್ಮ ಚಾನಲಲ್ಲಿ ತೋರಿಸ್ಕೊಟ್ಟೆ ಯಾವುದು ಆಗಸ್ಟ್ 23 ಫ್ರೆಂಡ್ಸ್ ತೋರಿಸ್ತಾ ನೋಡಿ ಡೇಟ್ ತೋರಿಸ್ತೀನಿ. ಆನಂತರ ನಮಗೆ ಏನಾಗುತ್ತೆ ಫ್ರೆಂಡ್ಸ್, ನಿಮ್ಮ ಬ್ಯಾಕ್ಗ್ರೌಂಡ್ಸ್ಗಳು ನೀವು ನೋಡುವಂಥ ಇಲ್ಲಿಯೂ ಬಂದಿರ್ತಾವೆ ಫ್ರೆಂಡ್ಸ್. ಚಾನಲ್ಗೂ ಬಂದಿರ್ತಾವೆ. ಇದು ಟೆಲಿಗ್ರಾಮ್ ಚಾನಲ್ಗೆ ಬರ್ತಾವೆ. ಇಲ್ಲ ನೀವು ನೋಡುವಂಥ ಯೂಟ್ಯೂಬ್ ವೀಡಿಯೋಸು ಡಿಸ್ಕ್ರಿಪ್ಷನಲ್ಲಿ ಲಾಸ್ಟಿಗೆ ಆಲ್ ಮೀಟರ್ಸ್ ಹೋಗಿರ್ತಾವೆ. ಅದ್ರ ತಗಡೆ ಅಲೈಟ್ ಮಿಷನ್ ಅಂದರೆ ಅಲೈಟ್ ಮಿಷನ್ ಎಕ್ಸಾಮಲ್ಲಿ ಅಂತೇಳಿ ಕೊಟ್ಟಿರ್ತೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸಾಮ್ ಹಾಕೋಬೋದು. ಇಲ್ಲಾಂದ್ರೆ ಇಲ್ಲಿ ಇರುತ್ತೆ, ಇಲ್ಲಿ ಹಾಕೋದು ಫ್ರೆಂಡ್ಸ್. ಥ್ಯಾಂಕ್ ಯು.